ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ಬರೋಕ್ಕೂ ಮುಂಚೆ ನನಗೆ ಯಾಕೆ ಬರೋಕ್ಕೆ ಹೇಳಿದ್ರಿ? ರಾಮ್ ಹುಷಾರಾಗಿ ಬಂದಮೇಲೆ ನನಗೂ ಬರೋಕ್ಕೆ ಹೇಳ್ಬೋದಿತ್ತಲ್ಲ. ಅಪ್ಪುಗೆ ಸರ್ಪ್ರೈಸಸ್ ಅಂದರೆ ಇಷ್ಟ. ಹುಷಾರಾಗಿ ಅವನು ಆಫೀಸಿಗೆ ಬಂದಮೇಲೆ ನಿನ್ನನ್ನು ಅಲ್ಲಿ ನೋಡ್ದ ಅಂತಂದರೆ ಖುಷಿ ಪಡ್ತಾನೆ. ಬಟ್ ಚಿಕ್ಕಿ, ನನಗಾದರೂ ಒಂದು ಡೌಟು. ರಾಮ್ ನಿಜವಾಗ್ಲೂ ನನ್ನ ನೆನಪಲ್ಲಿ ಇರ್ತಾನಾ? ನೀನು ಅವನನ್ನು ನಿಜವಾಗ್ಲೂ ಪ್ರೀತಿಸ್ತೇ ಇರ್ಬೋದು, ಆದರೆ ನಮ್ಮ ಹೀರೋ ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಮನಸಾರೆ ಪ್ರೀತಿಸ್ತಾನೆ. ಥ್ಯಾಂಕ್ ಗಾಡ್. ದಟ್ ಮೀನ್ಸ್ ರಾಮ್ ನನ್ನ ಒಪ್ಕೊಳ್ತಾನೆ. ಲಕ್ಕಿ ಯು ಚಾಂದಿನಿ, ನಿನ್ನ ಲೈಫ್ ಸೆಟ್ಲ್ ಆಯಿತು. ಏನು ರಾಮನ್ನ ಬಿಟ್ಟು ಹೋಗಬಾರ್ದಿತ್ತು ಅಂತ ಯೋಚನೆ ಮಾಡ್ತಿದ್ಯಾ? ನೀ ಬಿಟ್ಟು ಹೋಗಿದ್ದಕ್ಕೆ ತಾನೆ ನಿನ್ನ ಬೆಲೆ ಏನು ಅಂತ ಅವನಿಗೆ ಗೊತ್ತಾಗಿತ್ತು. ಹಾಗಲ್ಲ, ರಾಮ್ ನನ್ನ ಪ್ರೀತಿಸ್ತಾ ಇರ್ಬೋದು, ಆದರೆ ನಾನು ಇಷ್ಟು ದಿನ ಇಷ್ಟು ವರ್ಷ ದೂರ ಇದ್ದಿದ್ದಕ್ಕೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನಾನು ಹೇಗೆ ಕನ್ವಿನ್ಸ್ ಮಾಡಲಿ ಅವನ್ನ? ಏನು ಹಾಗೇ ಇಲ್ಲ ಅನ್ನೋ ಹಾಗಿದ್ದು ಬಿಡು. ನಿನಗೆ ನಾಟಕ ಮಾಡೋದು ಹೇಳ್ಕೊಡ್ಬೇಕಾ? ಇನ್ನೊಂದು ಸಲ ಅವನ್ನ ನಂಬಿಸಿ ಪ್ರೀತಿಸಿ ಬಿಟ್ಟು ಹೋದ್ಯಲ್ಲ, ಅದೇ ತಂತ್ರನೇ. ನಂಬಿಸು, ಪ್ರೀತಿಸು, ಬಿಟ್ಟು ಹೋಗು, ಸಿಂಪಲ್. ಆದರೆ ಈ ಸಲ ಸ್ವಲ್ಪ ಕಷ್ಟ ಆಗಬಹುದು. ಒಂದು ವಿಷಯ ಹೇಳ್ತೀನಿ ಚಾಂದಿನಿ, ರಾಮ ಹ್ಞೂ ಅಂದ ತಕ್ಷಣ ಅವ್ರ ತಾತ ಅವನ ಮದುವೆ ಮಾಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನು ಅವನ್ನ ಬಿಟ್ಟೇ ಹೋಗಿಲ್ಲ ಅಂತ ಅವನ ಮನ್ಸಿಗೆ ಬಂದರೆ ಸಾಕು, ನೆಕ್ಸ್ಟ್ ಸೆಕೆಂಡ್ ನೀನು ದೇಸಾಯಿ ಮನೆಯ ಸೊಸೆ ಆಗಿರ್ತೀನಿ. ಸೊಸೆನಾ? ಹಿಂದೆ ನೀನು ಆಡಿದ ನಾಟಕಕ್ಕೆ ನಾನು ಬರೀ ದುಡ್ಡು ಕೊಟ್ಟೆ. ಈಗ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀನು ವೈಸ್ ಪ್ರೆಸಿಡೆಂಟ್ ಆಗಿದೆಯಾ. ಹೂ ನೋಸ್ ಚಾಂದಿನಿ, ಮುಂದೆ ನೀನು ಕಂಪನಿಯ COO ಆಗ್ಬೋದು, ಅದರ್ವೈಸ್ ಮೇ ಬಿ MD. ಹಲೋ ಚಾಂದಿನಿ, ಆರ್ ಯು ದೇರ್? ಓ, ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಯಾ? ಇಮ್ಯಾಜಿನೇಷನ್ನಲ್ಲೇ ಇಷ್ಟು ಸಂತೋಷ ಪಡ್ತಾ ಇದೀಯಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡು. ರಿಯಾಲಿಟಿಯಲ್ಲಿ ಇನ್ನೂ ಎಷ್ಟು ಖುಷಿ ಇರುತ್ತೆ ಅಂತ. ನಾನು ಹೇಳ್ದಂಗೆ ನೀನು ಕೇಳ್ತಾ ಇದ್ರೆ ನೋಬಡಿ ಕ್ಯಾನ್ ಟಚ್ ಯು ಚಾಂದಿನಿ. ವಾವ್, ಅ ಪಾರ್ಟ್ನರ್ ಲೈಕ್ ರಾಮ್, ಆನ್ ಎಂಪೈರ್ ಲೈಕ್ ದೇಸಾಯಿ ಗ್ರೂಪ್. ಇಂಥ ಆಪರ್ಚುನಿಟಿ ಸಿಗ್ತಾ ಇರುವಾಗ ನಾನು ಯಾಕೆ ಬೇಡ ಅನ್ಲಿ? ನನಗೆ ಓಕೆ. ಇನ್ನು ನಮ್ಮ ಲವ್ ಟ್ರ್ಯಾಕ್ ಹೇಗೆ ಹೋಗುತ್ತೆ ನೀವೇ ನೋಡ್ತಾ ಇರಿ. ಗುಡ್ ಗರ್ಲ್. ಟೇಕ್ ಕೇರ್. ಬಾಯ್. ನನಗೆ ನೀನು ಬೆಸ್ಟ್ ಬಲಿಕಾ ಬಕ್ರಾ. ನೀನು ದೇಸಾಯಿ ಮನೆತನದ ಸೊಸೆ ಆಗಬೇಕಾ? ನೋಡ್ತಾ ಇರು ಚಾಂದಿನಿ, ಹೀಗೆ ಇಮ್ಯಾಜಿನೇಷನ್ನಲ್ಲೇ ನಿನ್ನನ್ನು ತೇಲಿಸ್ತಾ ಇರ್ತೀನಿ. ನೀನು ತೇಲ್ತಾ ಹೋಗು. ಡೆನ್ನಾನಾ 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 ಡೆನ್ನಾನಾ. ಸೂಪರ್ ಆಗಿದ್ದೀರಾ ಸಾರ್. ಸರ್,
ಆಯುರ್ವೇದ ಕ್ಲಿನಿಕ್ಗೆ ಹೋಗಕ್ಕೆ ಇಷ್ಟೊಂದು ರೆಡಿಯಾಗಿ ಹೋಗ್ಬೇಕಾ ಸರ್? ನಿಜ ಹೇಳಿ ಸರ್, ನೀವು ಸೀತನ್ ಮೀಟ್ ಮಾಡಕ್ ಹೋಗ್ತಿದ್ದೀರಾ ತಾನೇ? ಸೀತಾನ ಮೀಟ್ ಮಾಡೋದಕ್ಕೆ ಹೀಗೆ ಹೋಗೋಕ್ಕಾಗತ್ತಾ? ನಾನು ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾನು ಇನ್ನೂ ನೆಟ್ಟಗಾಗಬೇಕಲ್ವಾ? ಆ್ಯಕ್ಚುಲಿ ಸೀತನ ಮೀಟ್ ಮಾಡೋದಕ್ಕೆ ನಾನು ಹಳೆ RP ಆಗಿ ಹೋಗೋದಿಲ್ಲ, RP 2.0 ಆಗಿರ್ತೀನಿ. ನೋಡ್ತಾ ಇರಿ ಅವಳ ಮುಂದೆ ಹೇಗೆ ಪ್ರತ್ಯಕ್ಷ ಆಗ್ತೀನಿ ಅಂತ. ಹಂಗಾರೆ ಈ ಸಿಂಗಾರ ಎಲ್ಲ ಯಾಕೆ ಅಂತ? ನಾನಿದರಲ್ಲಿ ಒಂದು ರೀತಿ ಅಮಾಯಕಂತರ ಕಾಣ್ತಿಲ್ವಾ? ಏನಿಲ್ಲ, ತುಂಬಾ ಅಪಾಯದವ್ರ ತರ ಕಾಣ್ತಿದ್ದೀರಾ. ಅಯ್ಯೋ ಸರ್, ತುಂಬಾ ಪಾಪದವ್ರ ತರ ಕಾಣಿಸ್ತಿದ್ದೀರಾ ಅಂದೆ. ಬಾಯ್ ತಪ್ಪೋಯ್ತು. ಪಾಪ ಅನ್ನಿಸ್ತಿದೆ ನಮ್ಗೆ. ಹಾಗೆ ಕಾಣಿಸ್ಬೇಕು. ಕತ್ತು ಸೊಂಟ ಎಲ್ಲ ಸೊಟ್ಕಾಗಿರೋ, ತುಂಬ ಶೋಷಣೆಗೊಳಗಾಗಿರೋ, ಸ್ವಂತ ಫ್ಯಾಮಿಲಿಯಿಂದನೇ ಮೋಸ ಹೋಗಿರೋ ಅಮಾಯಕ. ಅಷ್ಟೇ ಅಲ್ಲ, ಪ್ರಾಮಾಣಿಕ ವ್ಯಕ್ತಿ ಕೂಡ. ಫ್ಯಾಮಿಲಿನ? ಯಾವ ಫ್ಯಾಮಿಲಿ ಸರ್? ನಿಮಗೆ ಮೋಸ ಆಗಿದೆ ಸರ್. ನನ್ನನ್ನು ಯಾರು ಲಾಯರ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಲಾಯರೇ ಅಲ್ವಂತೆ. ಹಾಗಂತ ಜನ ಹೇಳ್ತಿದ್ರು, ನಂಗೆ ಗೊತ್ತಿಲ್ಲ. ನಾನು ಹಿಂದೆ ಏನಾಗಿದ್ದೆ, ಮುಂದೆ ಏನಾಗ್ತೀನಿ ಅನ್ನೋದು ನನ್ನೊಬ್ಬನಿಗೆ ಮಾತ್ರ ಗೊತ್ತು. ನೋಡ್ತಾ ಇದ್ದೀನಿ ಇನ್ನು ಮುಂದೆ ಈ RP ಟ್ರ್ಯಾಕ್ ಹೇಗೆ ಹೋಗುತ್ತೆ ಅಂತ. ಏಯ್, ನಿನ್ನಿಂದ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಉಪಕಾರ ಮಾಡಿದ್ವಿ. ಥ್ಯಾಂಕ್ ಯು. ಏನ್ ಮಾಡಕ್ ಹೊರಟಿದ್ರಲ್ಲಿ ಇವನು? ನಂಗೇನ್ ಗೊತ್ತು? ಅಯ್ಯೋ, ಇವನ್ ಸಹವಾಸ ಯಾಕಾದ್ರೂ ಮಾಡಿದ್ವೋ. ಇವನಿಂದ ಚೂರು ಪಾರು ದುಡ್ಡು ಕಿತ್ಕೊಳ್ಳೋಣ ಅಂದ್ರೆ ನಾವು ದುಡ್ದಿದ್ದೆ ಇವನ್ ಹೊಟ್ಟೆ ಬಟ್ಟೆಗಿಡೋಂಗಾಯ್ತು. ಅದು ಅಲ್ಲದೆ ಇವನ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ನಾನು ದುಡ್ಡು ಕಟ್ಟಬೇಕಂತೆ. ಅಲ್ಲದೆ ಹುಡ್ಡಿನೋ ಚಡ್ಡಿನೋ ಅದಕ್ಕೂ ಬೇರೆ ನಾನು ದುಡ್ಡು ಕೊಡ್ಬೇಕಂತೆ. ಫಂಡು ಹೋದ. ಇಡೋಗಿ ಕಾಪಿ ಮಾಡ್ಕೊಂಬ. ಬಂಗಾರಿ, ಊಟಕ್ಕೆ ಬಮ್ಮ. ಅಜ್ಜಿ, ಎಷ್ಟೊತ್ತಲ್ಲಿ ನನ್ನ ಫ್ರೆಂಡ್ ಊಟ ಮಾಡಿರ್ತಾರಾ? ಹ್ಞೂ ಪುಟ್ಟ, ಅವ್ರಿಗೂ ಯಾರು ಊಟ ಕೊಟ್ಟಿರ್ತಾರೆ. ಅವ್ರು ಮೆಡಿಸನ್ ತಗೋಬೇಕಲ್ವಾ? ಮೆಡಿಸನ್ ವರ್ಕ್ ಆಗಬೇಕು ಅಂದರೆ ಅವ್ರು ಊಟ ಮಾಡಬೇಕು. ಬಾ, ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಸ್ಕೊಂಡಿರ್ಬೇಡ. ರೀ, ನೀವು ಬನ್ನಿ ಊಟಕ್ಕೆ. ಮೊದಲು ಬಂಗಾರಿ ಊಟ ಮಾಡಿಸು, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಆಹಾ, ಏನು ಕೆಲಸನೋ ಅದಾಗಲ್ಲ, ನೀವು ಬಿಡಲ್ಲ. ಪುಟಿ, ತುಂಬ ಹೋಮ್ವರ್ಕ್ ಇದೆಯಮ್ಮ? ಇಲ್ಲ ಅಜ್ಜಿ, ನಾನು 101 ಸಲಿ ಶ್ರೀರಾಮ್ ಜಯರಾಮ್ ಜಯರಾಮ್ ಅಂತ ಬರಿತಾ ಇದ್ದೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.